ಟಿವಿ ಕನ್ನಡ 6 ವರ್ಷದಿಂದ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಈ 2 ವರ್ಷದಿಂದ ಏನಾಗಿದೆ, ಟೋಟಲ್ 8 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರು. ಒಂದು ಕೆಲಸದಲ್ಲಿ ಬಹಳ ತೊಂದರೆ ಆಗ್ತಾಯಿತ್ತು. 6 ತಿಂಗಳು ಮನೆಯಲ್ಲೇ ಕೂತಿದ್ದೆ. ಈ ದೇವಿ ಸನ್ನಿಧಿ ಬಂದ ಮೇಲೆ ಈಗ ಆಲ್ರೆಡಿ ಕೆಲಸ ಸಿಕ್ಕಿದೆ. ಈಗ ಬರೀ 20 ದಿನದಲ್ಲಿ ನಾನು ಒಂದು ಗಾಡಿ ತಗೋಬೇಕು ಅಂತ ಬಂದಿದ್ದೀನಿ. ಆ ತಾಯಿಯನ್ನು ಕೇಳಿ ಆ ಗಾಡಿ ತಗೋಬೇಕು ಅಂತ ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಪ್ರೇಮದಿಂದ ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಿಳಿಕಿ ಪೋಸ್ಟ್ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಮಹಾಲಕ್ಷ್ಮಿ ದೇವಸ್ಥಾನ ಎಂದ ಕೂಡಲೇ ನೆನಪಿಗೆ ಬರುವುದು ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನ ಹಾಗೂ ಗುರುವನಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನ. ಆದರೆ ಶಿವಮೊಗ್ಗ ಜಿಲ್ಲೆಯ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದಿನೇ ದಿನೇ ಪವಾಡಗಳು ನಡೆಯುತ್ತಲೇ ಇವೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರಗಳಂದು ಈ ದೇವಸ್ಥಾನದಲ್ಲಿ ಪವಾಡಗಳು ನಡೆಯುತ್ತಿವೆ. ನನ್ನ ಹೆಸರು ಸಂಜೀವ್ ಕುಮಾರ್ ಮತ್ತೆ ಹೇಳಿ, ನಾವು ಬೆಟ್ಕೇರಿಂದ ಬಂದಿರೋದು. ನಮ್ಮ ಸಮಸ್ಯೆ ಏನಾಗಿತ್ತು ಅಂತಂದರೆ, 6 ವರ್ಷದಿಂದ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಈ 2 ವರ್ಷದಿಂದ ಏನಾಗಿದೆ, ಟೋಟಲ್ 8 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರು. ಒಂದು ಕೆಲಸದಲ್ಲಿ ಬಹಳ ತೊಂದರೆ ಆಗ್ತಾಯಿತ್ತು. 6 ತಿಂಗಳು ಮನೆಯಲ್ಲೇ ಕೂತಿದ್ದೆ. ಈ ದೇವಿ ಸನ್ನಿಧಿ ಬಂದ ಮೇಲೆ ಈಗ ಆಲ್ರೆಡಿ ಕೆಲಸ ಸಿಕ್ಕಿದೆ. ಈಗ ಬರೀ 20 ದಿನದಲ್ಲಿ. ಮುಂದಿನ ತಿಂಗಳು, ಈ ತಿಂಗಳು 7ನೇ ತಾರೀಕು ಕೆಲಸಕ್ಕೆ ಹೋಗ್ತಾಯಿದ್ದೀನಿ. 6 ತಿಂಗಳು ಖಾಲಿ ಕೂತ್ಕೊಂಡಿದ್ದೆ. ಸಮಸ್ಯೆ ಪರಿಹಾರ ಆಗಿದೆ. ಮತ್ತು ನಮ್ಮ ಅತ್ತೆಯವ್ರನ್ನೂ ಕರ್ಕೊಂಬಂದಿದ್ದೀವಿ ಇಲ್ಲಿಗೆ. ಅವ್ರಿಗೇನಂದರೆ ಆರ್ಥೈಟಿಸ್ ಪ್ರಾಬ್ಲಮ್ ಇತ್ತು. ಅಂದರೆ ಎಲ್ಲ ಜಾಯಿಂಟೆಲ್ಲ ಇದಾಗಿ ನಡೆಯೋ ಬರೋ ಸ್ಥಿತಿ ಆಗಿತ್ತು. ಇಲ್ಲಿ ಬಂದಮೇಲೆ ಅವರು ನಡೀತಾ ಇದ್ದಾರೆ. ಎಲ್ಲ ಯಾವುದೇ ದೇವಸ್ಥಾನಕ್ಕೆ ನಾನು ಹೋಗಿದ್ದಿಲ್ಲ. ಈ ಪರಿಹಾರ ಏನಾಗಿದೆ ಅಂತಂದು ಸ್ವಾಮಿ ಹತ್ರ ಕೇಳಿದೆ. ನಿಮ್ಮ ಮನೆಯಲ್ಲಿ ಈ ಥರ ಏನೋ ಆಗಿದೆ, ಅದನ್ನು ಸರಿ ಮಾಡೋಕ್ಕೆ ನೀವು 21 ದಿನ ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿ, ವಿವಾಹ ಕೂಡ ನಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿತ್ತು. ಅದು ಕೂಡ ಮುಂದೆ ಪರಿಹಾರ ಅಂತೇಳಿ ಅರಳಿ ಗಿಡದ ಪೂಜೆ ಮಾಡ್ತಾಯಿದ್ದೀನಿ ಡೈಲಿ. ಈಗ ಅದು ಮುಂದೆ ಪರಿಹಾರ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ಕೆಲಸದ ಸಮಸ್ಯೆ, ನಾನು ಅಷ್ಟೆಲ್ಲ ಸಂಬಳ ತಗೊತಿದ್ದೇನೆ ಒಂದೇ ಸರಿಗೆ ಮನೆ ಕೂತ್ಕೊಳ್ಳೋಕ್ಕೆ. ನಮ್ಮ ಮನೆಯಲ್ಲಿ ಏನೋ ಆಗಿದೆ ಅಂತ ಹೇಳಿದರು ಅಮ್ಮನವರು. ಅದೆಲ್ಲ ಈಗ ಪರಿಹಾರ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಶಾಸ್ತ್ರ ಕುಂತ್ಕೋತಾರಲ್ಲ ಅಮ್ಮವರು, ಸತ್ಯ ಕರೆಕ್ಟಾಗಿದೆಯಾ? ಕರೆಕ್ಟಾಗಿ ಹೇಳ್ತಾರೆ? ಕರೆಕ್ಟಾಗಿ ಹೇಳ್ತಾರೆ. ನಾವು ಏನು ಬಂದು ಕೇಳಿದ್ರು, ಮನೆಯಲ್ಲಿ ಯಾರು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಿಲ್ಲ. ಈ ಥರ ಯಾರೋ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅದನ್ನ ಸಲುವಾಗಿ ನಾವು ಇವತ್ತು ಕೆಲಸ, ನಾನು ಇಮಿಡಿಯೇಟ್ ಇಲ್ಲಿ ಬಂದು 20 ದಿವಸದಲ್ಲೇ ನನಗೆ ಕೆಲಸ ಸಿಕ್ಕಿದೆ. ಇಲ್ಲಿ 6 ತಿಂಗಳಿಂದ ಯಾವುದೇ ಒಂದು ಕೆಲಸಕ್ಕೆ ಟ್ರೈ ಮಾಡಿದರೂ ಕೂಡ ಅದೆಲ್ಲ ಪರಿಹಾರ ಆಗ್ತಿದ್ದಿಲ್ಲ. ಇವತ್ತು ಅವ್ರು ಹೇಳಿದಂಗೆ ಪ್ರಯತ್ನ ಪಡು ಅಂತ ಹೇಳಿದರು ಅಮ್ಮನವರು. ಅದ್ರ ತಕ್ಕಂಗೆ ಇವತ್ತು ಕೆಲಸ, ಒಳ್ಳೆ ಕೆಲಸ ಸಿಕ್ಕಿದೆ. MNC ಕಂಪ್ನಿಯಲ್ಲೇ ಕೆಲಸ ಸಿಕ್ಕಿದೆ. ಅದ್ರ ಬಗ್ಗೆ ಏನೋ ಅವ್ರು ಎಂದೂ ದುಡ್ಡಕ್ಕೆ ಇದು ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ, ಪೂಜಾ ಕಾರ್ಯಕ್ರಮ ನಾವು ಕರೆಕ್ಟಾಗಿ ನಡ್ಕೊಂಬರ್ತಾಯಿದ್ದೀವಿ. ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಅರಳಿಗಿಡ ಪೂಜೆ, ವಿವಾಹ ಸಲುವಾಗಿ ನಾನು ಇದು ಮಾಡ್ತಾಯಿದ್ದೀನಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಪ್ರೇಮದಿಂದ ನಾನು ಸಿರಾಳಕೊಪ್ಪ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹೆಸರು ಪರಮೇಶಪ್ಪ ಅಂತ. ನಮ್ಮ ಅಣ್ಣವ್ರಿಗೆ ತುಂಬ ಹುಷಾರಿರಲಿಲ್ಲ, ಹಿರೇಜಂಬರವರು. ಅವ್ರಿಗೆ ತುಂಬ ಪ್ಯಾರಲೈಸ್ ಆಗಿತ್ತು. ಈ ಅಮ್ಮನ ಸನ್ನಿಧಾನಕ್ಕೆ ಬಂದಮೇಲೆ ಈಗ 3ನೇ ವಾರ ನಾವು ಬರ್ತಾ ಇರೋದು. ಅತಿ ಶೀಘ್ರದಲ್ಲೇ ಭಾಳ ಚೆನ್ನಾಗಾಗಿದೆ. ಎಲ್ಲರೂ ಬನ್ನಿ, ನಂಬಿಕೆಯಿಂದ ಬನ್ನಿ. ನಮ್ಮ ಅಣ್ಣರಿಗೆಲ್ಲ ಸುಮಾರು ಈಗೆಲ್ಲ ಅಡ್ಡಾಡ್ಕೊಂತ ಈ ಸನ್ನಿಧಾನಕ್ಕೆ ಬರ್ತಾಯಿದ್ದಾರೆ. ಮೊದಲೇ ನಾವು ಓಡಾಡೋಕ್ಕೆ ಆಗ್ತಿರಲಿಲ್ಲ. ಕಾಲುಗಳು ಎಲ್ಲವೂ ಗಂಟಾಗಿ, ಆಮೇಲೆ ಸೊಂಟ ಬಗ್ಕೊಂಡು ಓಡಾಡೋಕ್ಕೆ ತುಂಬ ತೊಂದರೆ ಆಗಿತ್ತು. ಈ ಅಮ್ಮನನ್ನು ನಾವು ಈ ಸನ್ನಿಧಾನಕ್ಕೆ ಬಂದಮೇಲೆ ಭಾಳ ಚೆನ್ನಾಗಾಗಿದೆ. ಈಗ ಇದೇ ಸನ್ನಿಧಾನಕ್ಕೆ ಅವರೇ ಈಗ ಬಸ್ಸಿನಲ್ಲಿ ಕೂತ್ಕೊಂಡು ಅಣ್ಣ ತಮ್ಮ ಇಬ್ಬರು ನಾವೇ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಅವರೇ ಸನ್ನಿಧಾನಕ್ಕೆ ಬಂದಿದ್ದಾರೆ. ಈ ತಾಯಿ ಒಳ್ಳೇದು ಮಾಡಿದ್ದಾಳೆ. ಈ ತಾಯಿಯನ್ನು ನಂಬ್ಕೊಂಡು ನಾವು ಕೂಡ ಇಲ್ಲಿ ಬಂದಿದ್ದೇವೆ. ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತಂದು ನಾನು ಒಂದು ಗಾಡಿ ತಗೋಬೇಕು ಅಂತ ಬಂದಿದ್ದೀನಿ. ಆ ತಾಯಿಯನ್ನು ಕೇಳಿ ಆ ಗಾಡಿ ತಗೋಬೇಕು ಅಂತ ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ನಾನು ಕೇಳ್ಕೊಳೋದಿಷ್ಟೇ, ನಂಬಿಕೆಯಿಂದ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಇಲ್ಲಿ ಅಮ್ಮನ ಹತ್ರ ಕೇಳ್ಕೊಂಡ್ಮೇಲೆ ಅವ್ರ ಸ್ವಾಮಿಯವರು ಹೇಳ್ತಾರೆ, ಪೂಜೆಗೆ ಹೇಳ್ತಾರೆ. ಹಣ ಕಾಸು ಕೊಡ್ರಿ, ಕೊಡ್ರಿ ಅಂತ ಏನೂ ಕೇಳಲ್ಲ. ನಮ್ಮಲ್ಲಿ ತಿಳಿದು ಆ ಹೂವು, ಹಣ್ಣು, ಕಡ್ಡಿ, ಕರ್ಪೂರ ತಗೊಬಂದು ಅವ್ರಿಗೆ ಅರ್ಪಣೆ ಮಾಡಿ ಅವ್ರ ಪೂಜೆ ಹೇಳ್ತಾರೆ. ಆ ಪೂಜೆಯನ್ನು ನಾವು ಪಾಲಿಸ್ಬೇಕು. ನಮಗೆಲ್ಲರಿಗೂ ಒಳ್ಳೆಯದಾಗಿದೆ.
ನಾನು ತಾವು ಬರುವ ಭಕ್ತಾದಿಗಳಿಗೆ ಆದರೂ ನಾನು ಕೇಳ್ಕೊಳೋದಿಷ್ಟೇ, ನಂಬಿಕೆಯಿಂದ ಬರ್ರಿ, ಒಳ್ಳೇದಾಕತಿ ಅಂತ ಕೇಳ್ತಾನೆ ಅಷ್ಟೇ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದ ನೋಡಮ್ಮ. ನನ್ನ ಹೆಸರು ಲೀಲಾ ಅಂತ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಬಿಳ್ಕಿ ಪೋಸ್ಟು, ಕಾನಹಳ್ಳಿ. ನಮ್ದು ಇದೇ ತವ್ರ ಮನೆ. ಇವತ್ತು ಕಾನಹಳ್ಳಿಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಯಾಕೆ ಬಂದು ನೆಲೆಸಿದ್ದಾರೆ ಅಂತ ಹೇಳಿದರೆ, ಮಧ್ಯ ಗ್ರಾಮದಲ್ಲಿ ಬಂದು ನೆಲೆಸಿದೆ. ಯಾಕೆ ಬಂದು ನಮ್ಮ ಮನೆಯಲ್ಲೇ ನೆಲೆಸಬೇಕು ಅಂತ ಒಂದು ಪ್ರಶ್ನೆ ಆಗಿದೆ. ಇಡೀ ಊರನ್ನು ಬಿಟ್ಟು ನಮ್ಮ ಮನೆಯಲ್ಲೇ ಯಾಕೆ ನೆಲೆಸಿದೆ, ಯಾಕಂತ ಹೇಳಿದರೆ, ಅಮ್ಮನವ್ರು ಬಂದು ನೆಲೆಸೋಕ್ಕಿಂತ ಮುಂಚೆ ಹೇಳಬೇಕು ಅಂದರೆ, ನಮ್ಮ ತಮ್ಮನ ಮನಸ್ಸು ಮತ್ತು ತಮ್ಮನ ಬುದ್ಧಿ, ತಮ್ಮನ ಗುಣಮಟ್ಟ ನೋಡಿ ಇವತ್ತು ಅಮ್ಮನವ್ರು ನಮ್ಮ ಸನ್ನಿಧಾನಕ್ಕೆ ಬಂದು ನೆಲೆಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತದೆ. ನಮ್ಮ ಮನೇಲಿ ತುಂಬ ಬಡತನ ಇತ್ತು, ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಆದರೆ ತಮ್ಮ ಬಂದ ಮೇಲೆ ತುಂಬ ನೆಮ್ಮದಿಯಿಂದ ಎಲ್ಲರೂ ಒಂದಾಗಿ ಚೆನ್ನಾಗಿದ್ದೇವೆ. ಇವತ್ತು ಬರುವಂಥ ಭಕ್ತರು ಕೇಳ್ಕೊಳ್ಳೋದು ಏನಂತಂದರೆ, ನಂಬಿಕೆಯಿಂದ ಎಲ್ಲರೂ ಬಂದು ತಮ್ಮ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಹೋಗಿ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ರಿ ಅಂತ ಕೇಳ್ತಾ ಇದ್ದೀನಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದ ನೋಡಮ್ಮ. ಈಗ ಬೋರು ಎಲ್ಲಿದು ಕೇಳಿದ್ರು ನೀರು ಬೀಳ್ತಾ ಇಲ್ಲ, ನೀರು ಬರೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಈ ತಾಯಿಗೆ ಬಂದು ನಡ್ಕೊಂಡೆ ನಾನು. ಅಥವಾ ನಂಗೆ ಎಲ್ಲರ ಏನಾರ ಕಷ್ಟಪಡ್ದೆ ನನಗೊಂದು ದುಡ್ಕ ತಿನ್ನೋಕೆ ದಾರಿ ತೋರ್ಸಮ್ಮ ಅಂತ ಕೇಳ್ಕೊಂಡೆ. ಆ ತಾಯಿ ನೀರು ಚೆನ್ನಾಗಿ ಕೊಟ್ಟಾಳ, ದುಡ್ಕ ತಿಂತಾ ಇದ್ದೇವೆ. ಮನ್ಯಾಗ ಎಷ್ಟೊಂಥರ ಬದಲಾವಣೆ ಆಗ್ತಾ ಇದ್ದೇವೆ. ಯಾವ ತೊಂದರೆನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಮಕ್ಕಳು ಮರಿ ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿ ಬಾಳ್ತಾ ಇದ್ದೇವೆ. ನಾವು ಏನೇ ಒಂದು ಸಮಸ್ಯೆ ಇದ್ದರೂ ಬಂದು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ರಿ, ಯಾರೇ ಕಷ್ಟ ನಷ್ಟ ಇದ್ದರು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದ ನೋಡಮ್ಮ. ನಾವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಡಮ್ಮಳ್ಳಿ ಗ್ರಾಮದವರು. ನಮ್ಮ ಹೆಸರು ಪ್ರಶಾಂತ್ ಅರೇಕಟ್ಟಿ ಅಂತ. ನಮಗೆ ಕಷ್ಟ ಬಂದಿದ್ದು ಅಂದರೆ ಅಂಗಡಿ ಇಟ್ಟಿದ್ದೇವೆ, ಕಿರಾಣಿ ಅಂಗಡಿಯ ವ್ಯಾಪಾರ ಡಲ್ಲು. ಆಮ್ಯಾಕ ಒಂದೇ ಪಾಯಿಂಟು ಮದುವೆ ಪ್ರಾಬ್ಲಮ್ಮು. ಎಲ್ಲಿ ಹೋದರೂ ತೀಟಿ ಪೋಟಿ ಮಾಟ ಮಂತ್ರ ಮಾಡ್ತಾರೆ. ಈ ಅಮ್ಮನ ದೇವಸ್ಥಾನಕ್ಕೆ ಬಂದು 3-3.5 ತಿಂಗಳಾಯಿತು. ಲಕ್ಷ್ಮೀ ಪೂಜೆ ಮಾಡಿದ್ವಿ. ಲಕ್ಷ್ಮೀ ಪೂಜೆ ಮಾಡಿದ ನಂತರ ಒಳ್ಳೇದಾಕ್ಯಂತ ಬಂದಿದೆ. ಅದರಲ್ಲಿ ಆಮ್ಯಾಕೆ ಲಕ್ಷ್ಮೀ ಪೂಜೆ ಮುಗಿಯಿತು. ಈಗ ನಾವು ಉಡಿ ಸಾಮಾನು ತೊಗೊಂಬಂದೇವಿ, ಉಡಿ ತುಂಬಬೇಕು ಅಂತ. ನಮಗೆ ಈಗ ತಾನೇ ಚೆನ್ನಾಗಿದೆ, ಒಳ್ಳೇದಾಕ್ಯಂದನೇ ಬಂದಿದೆ. ಈ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದವರು ಯಾರೂ ಉಸಿರಂದು ಹೋಗಿಲ್ಲ, ಮುಂದೆ ಉಸಿರು ಆಗ್ಲಂಗೆ ಹೋಗುವುದಿಲ್ಲ. ಅವರು ದಯವಿಟ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟ ಏನಾರ ಇರಲಿ ಅದನ್ನು ಬಂದು ನೆರವೇರಿಸ್ಕೋಬೇಕು. ಅವರು ನಮಗೆ ಎಲ್ಲ ದೇವಸ್ಥಾನಕ್ಕಿಂತ ಇಲ್ಲಿ ಚೆನ್ನಾಗಿ ಆಗ್ತಾಯಿದೆ. ಅವ್ರು ಏನೋ ಕಷ್ಟ ಇದ್ದರೂ ಅವ್ರು ಹೇಳ್ತಾರೆ, ಅವರು ಇಂಥದ್ದು ಮಾಡ್ರಪ್ಪ ಇಂಥದ್ದಿಲ್ಲ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ನಮಗೆ ಇಂಥ ಕಷ್ಟ ಏನಾರ ಬರಲಿ, ಇಂಥದ್ದಾಗೈತಪ್ಪ, ನಾನೇ ತಪ್ಪು ಮಾಡಲಿ, ಇಂಥದ್ದಾಗೈತಿ ಇಂಥದಕ್ಕೆ ಅಂತ ಹೇಳ್ತಾರೆ ಅವರು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದ ನೋಡಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪವಾಡಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಮಹಾಲಕ್ಷ್ಮಿ ಮನೆಗೆ